ಸಭಾ ಬಂಧು ಬಾಂಧವರಲ್ಲಿ ಬೆಳಗಿನ ಜಾವದ ನಮಸ್ಕಾರಗಳನ್ನ ಸಲ್ಲಿಸುತ್ತ ಒಂದು ಸ್ವಲ್ಪ ಯಾಕೋ ಕಡಿಮೆ ಮಾಡಿ, ಒಂದ್ ಜರ ಬಾಳ ಬೇಡ್ರಿ. ಹಲೋ ಹಲೋ ಅದಕ್ಕೆಲ್ಲ ನಮ್ಮ ಮಹಾತ್ಮರು ಒಂದು ಮಾತನ್ನ ಹಿಂಗೆ ಹೇಳ್ತಾರಲ್ಲ, ಏನಂತ ಹೇಳ್ತಾರೆ ಸರ ಮಾತ? ಮದನ ಬಾಣಕ್ಕ ಮರಳಾಗಿ ಕದನ ಕಲ್ಪದೊಳಗೆ ಸಿಕ್ಕ. ಹೌದು, ಮದನ ಬಾಣಕ್ಕ ಮರಳಾಗಿ ಕದನ ಕಲ್ಪದೊಳಗೆ ಸಿಕ್ಕ. ಅದನ್ನ ಬಿಟ್ಟ ಇದನ್ನ ಮಾಡೋದು ಎಂತ ವ್ಯವಹಾರ? ಎಂತ ವ್ಯವಹಾರ? ಸುಖ ದುಃಖ ಎರಡು ಹಾದಿ ಯಾರು ನಡಿಯವ್ರ? ಯಾರು ನಡಿಯವ್ರ? ಇಬ್ಬರ ಕೂಡ ಒಬ್ಬರ ಹೆಂಗ ಮಾಡ್ಬೇಕ ಸಂಸಾರ? ಇದಂತೂ ನಿಗಂಗಿಲ್ಲ ಬಿಡ್ರಿ. ಯಾಕ? ಒಂದೊಂದ ಮಾಡ್ಕೊಂಡ ಹಾಸಿ ಹೊರಗೆ ಬೀಳಾಕತ್ತೇವು. ಇನ್ ಎಡ್ಡಾಡು ಮಾಡ್ಕೊಂಡ್ರೆ ಹೆಂಗಾಗತ್ತಿ? ಎತ್ ಮಾಡ್ಕೊಳ್ಳೋದಿಲ್ಲ. ಅದ ಏನ್ ಮಾತಾಡ್ರಿ? ಸುಖ ಮತ್ತು ದುಃಖ ಅಂತಕ್ಕಂತ ಈ ಎರಡು ಹಾದಿ. ಈ ಸುಖ ಮತ್ತು ದುಃಖದ ಜೋಡಿ ಸಂಸಾರತ್ ನಾ ಹೇಳತ್ತ, ನೀವು ಎಡ್ಡಾಡು ಮಾಡ್ಕೊರಿ ಅಂತ ಬಡಸವ್ ನನ್ನ. ನಾವು ಬೇರೆ ತಿಳ್ಕೊಂಡಿರಿ ಗುರುಗಳ. ಸುಖ ದುಃಖ ಎರಡು ಹಾದಿ ಯಾರು ನಡೆಯವ್ರ? ಇಬ್ಬರ ಕೂಡ ಒಬ್ಬರ ಹೆಂಗ ಮಾಡಬೇಕ ಸಂಸಾರ. ಹೌದು ಹೌದು. ಚಿದಾನಂದ ಬೆಳಗಿನೊಳಗ ಸದಾ ಇರನು ಬಾರ ತಂಗಿ ಮದ ಏರಿ ತಿರುಗೋದು ಇದು ಮಾಯಾ ಬಾಜಾರ. ಮಾಯಾ ಬಾಜಾರ ಸುಂಟ್ರ ಗಾಳಿ ಅಂತ ಇದು ಸುಳ್ಳು ವ್ಯವಹಾರ. ಹೌದು ಹೌದು. ಅವು ನಾನು ಬಂದು ಬಳಕ ದೆವ್ ಒಂದ ಗಂಟು ಬಿತ್ತ. ಹೌದು, ಅವು ನಾನು ಬಂದು ಬಳಕ ದೆವ್ ಒಂದ ಗಂಟು ಬಿತ್ತ. ಹೌದು ಹೌದು ಹೌದು. ಈ ಮಾಯಾ ಪ್ರಪಂಚಕ್ಕೆ ಬಂದ ಮೇಲೊತ್ತ ಮಾಯಾ ಅಂತಕ್ಕಂತ ದೆವ್ ಗಂಟು ಬಿದ್ದದ. ಹೌದು 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 ಹೌದು. ಅವು ನಾನು ಬಂದು ಬಳಕ ದೆವ್ ಅಂದ ಗಂಟು ಬಿತ್ತ. ಕಟ್ಟಪಟ್ಟು ಮಾಡಿ ಗಳಿಸಿನವ್ವ ಮನ ಬಂಗಾರ. ಹಣ ಬಂಗಾರ ಏನು ಪ್ರೀತಿ ಮಾಡೈತಿ ನನ್ನ ಬಂಧು ಬಳಗದವ್ರ. ಮಾಡ್ತೈತಿ ಮಾಡ್ತೈತಿ ಬಂಧು ಬಳಗ ಪ್ರೀತಿ ಮಾಡ್ತೈತಿ. ಯಾಕೆ ಮಾಡ್ತೈತಿ ಗೊತ್ತಿಲ್ಲ ನಿನಗ? ಯಾಕೆ ಮಾಡ್ತೈತಿ? ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಆಸ್ತಿ ಅಂತಸ್ತು ಚಲೋ ಇತ್ತು, ಊರಾಗ ಬಿಳಿಚ ಎರಿಬೇಕು ಅಂತ ತಿರ್ಗಾಡೈತಿ ಅಂದ್ರ 4 ಜನನು ಬೆನ್ನತ್ತೈತಿ. ಪೌಣ್ಯಾರ ಪೈಯು ಮೇಲ 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 ಊರಿಗೂ ಬರ್ತಾರ. ನಿಂದ ಎಲ್ಲಾ ಖಾಲಿಯಾಗಿ ಹಂಗೆ ಹರ್ಕೊಂಡ್ ತಿರ್ಗಾಡಕೈತಿ ಅಂದ್ರ ಯಾರು ಸನಿಯಾಗಿಲ್ಲ ಮಂಗೈಟಗಳು. ಅದಕ್ಕೆ ಹೇಳುದದ. ಹೌದು, ಕಟ್ಟಪಟ್ಟು ಮಾಡಿ ಗಳಿಸಿನವ ಮನ ಬಂಗಾರ. ಏನ್ ಪ್ರೀತಿ ಮಾಡ್ಯಾರ ನನ್ನ ಬಂಧು ಬಳಗದವರ. ಬಂಧು ಬಳಗದವರ ಹಗಲಿ ರಾತ್ರಿ ಹಗಲ್ದಂಗ ಆದ್ರೂ ಬೀಗರ ಬಿಚ್ಚಾರ. ಹೌದು. ಚಿದಾನಂದ ಬೆಳಗಿನೊಳಗ ಸದಾ ಇರನು ಭಾರತ ತಂಗಿ ಮದ ಏರಿ ತಿರುಗುದು ಇದು ಮಾಯಾ ಬಾಜಾರ. ಮಾಯಾ ಬಾಜಾರ ಸುಂಟ್ರ ಗಾಳಿ ಅಂತೆ ಇದು ಸುಳ್ಳು ವ್ಯವಹಾರ. ಸುಳ್ಳು ವ್ಯವಹಾರ ಸುಳ್ಳು ವ್ಯವಹಾರ. ಕಾಶಿ ರಾಮೇಶ್ವರ ದೇಶ ನಾನು ತಿರುಗಿ ಬಂದೆ. ಏನು ಕಾಶಿ ರಾಮೇಶ್ವರ ಎಲ್ಲ ತಿರುಗಿ ಬಂದಿ? ಕಾಶಿ ರಾಮೇಶ್ವರ ದೇಶ ನಾನು ತಿರುಗಿ ಬಂದೆ. ಸೋಚ ನೋಡ್ರ ಕರೆ ಕಾಣಲಿಲ್ಲ ಯಾವುದ. ಹೌದ ಹೌದು. ನಮ್ಮಲ್ಲಿ ಒಂದು ಭ್ರಾಂತಿ ಆಗ್ಯದ. ಏನ್ ಬಡದತ್ತೀರಿ? ಕಾಶಿಗೆ ಹೋಗುದು, ಕಾಶಿಯಾಗಿ ನೀರ್ ತಂದ ರಾಮೇಶ್ವರದೊಳಗೆ ಹಾಕುದು, ರಾಮೇಶ್ವರಕ್ಕೆ ಹೋಗುದು, ರಾಮೇಶ್ವರದ ನೀರು ಒಯ್ದು ಕಾಶಿಯಾಗ ಬಿಡುದು. ಹೌದು ಹೌದು. ಆ ನೀರ್ ತಂದು ಇಲ್ಲಿ ಹಾಕುದು, ಈ ನೀರ್ ತಂದು ಅಲ್ಲಿ ಹಾಕಿರ ನಮ್ಮ ಜೀವನ ಪಾವನತೆ ನಾವು ತಿಳ್ಕೊಂಡಿವ್. ಮನ್ಯಾಗ ಹಡದ ತಾಯಿ ತಂದಿಗೆ ಹೊಟ್ಟಿಗೆ ಹಾಕೋದು ಮಾರ್ತೀವಿ. ನೀರ್ ಹಾಕಾಕ ಹೋಗ್ಯಾ ನೀವು? ಅದಕ್ಕೆ ಮಾತ್ರ ಹೇಳತ್ತಾರು. ಏನತ್ರಿ? ಈ ಕಾಶಿ ರಾಮೇಶ್ವರ ತಿರುಗಿರು ಎಲ್ಲಾ ಖಾಲಿ ಐತಿ. ಏನ್ ಹೇಳ್ಯಾರ ಮುಂದ್ರಿಪ್ಪ? ಅಲ್ಲಿ ನೀರ ಬರ್ತಾವ್ರಿ ಅವ್ವ. ಇಲ್ಲಿ ಹರದ ಕಾಶಾಗಿ ನೀರ್ ಏನ್ ಕಾಶಾಗ ಅಟ್ಟ ಉಳ್ದಾವನವ? ಇಲ್ಲ, ಬರ್ತಾವಿ ಕಡಿ. ಅಲ್ಲಿ ನೀರ ಬರ್ತಾವ್ರಿ ಅವ್ವ. ಇಲ್ಲಿ ಹರದ ಅಲ್ಲಿ ತಕ ಬರೆಯಕ್ಕಲ್ಲ ಮಣ್ಣ ಇರುವುದ. ಹೌದ ಹೌದು. ರೊಕ್ಕದ ಮದ ಇದ್ದವ್ರತ್ತೆ ಅಕೃತ್ಲೆ ಹೋಗುದ. ಅಕೃತ್ಲೆ ಹೋಗುದ. ಕರೆ ಮನಸ್ಸ ಐತಿ ಕಾಶಿ ತಿಳಿದ ನೋಡ ನೀ ಸೋಸಿ ಅಂತ ಕರುಣ ರಾಮೇಶ್ವರ ನಿನ್ನೊಳಗಿರುವುದ. ನಮ್ಮೊಳಗಿರುವುದ. ನಿನ್ನ ಬಿಟ್ಟ ಕಡೆಕ ಮತ್ತೆ ದೇವರಿರುವುದ ದೇವರಿರುವುದಾ ದೇವರಿರುವುದಾ ಅಂತ ಮಾತ್ಮಾರ್ ಹೇಳ್ಯಾರಲ್ಲ. ಹೌದ ಹೌದು ಹೌದ್ರಿ ಸರ. ನಮ್ಮೊಳಗೆ ನಾವು ತಿಳ್ಕೊಂಡು ನಿಜವಾದ ಗುರುವಿನ ಮಾಡ್ಕೊಂಡು ಈ ಮನುಷ್ಯ ಜನ್ಮಕ್ಕೆ ನಾವು ಮುಕ್ತಿ ಠಾಣಕ್ಕೆ ಹೋಗಿ ಮುಟ್ಟಬೇಕಾಗ್ಯದಲ್ರಿ ಸರ. ಅದಕ್ಕ ಸಾಯಂಕಾಲ ರಾತ್ರಿ 10 ಗಂಟೆ ಹಿಡ್ಕೊಂಡ ಈ ಮುಂಜಾನೆ 6 ಗಂಟೆವರೆಗೆ 5:30 ಸಮಯ ಆಗ್ಲಕ್ ಬಂದದ. 4ನೇ ಸಂದಿದ ನಮ್ಮದ. 4ನೇ ಸಂದ ಬಹಳ ಚಂದ. ಈ ಪಡಗಾನೂರದ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರು ಕೂಡ್ಕೊಂಡು ಇವತ್ತು 2 ವಡ್ಡಿವಾಳಗ ಶಿವಸ್ಥಾನಗಳನ್ನ ಬರಮಾಡಿಕೊಂಡು ಹೌದು ಹೌದು ಇವತ್ತು ಸತ್ಯ ಸಿದ್ಧರ ಸಿದ್ಧಾಂತಕ್ಕೆ ಒಳಗ ಹಾಲು ಮತದೊಳಗ ಒಂದೊಂದು ವಿಷಯಗಳನ್ನ ಚರ್ಚೆ ಮಾಡ್ರಿ. ಹೌದು ಸಂಧಿಗೆ ಸಂಧ ಬರ್ತೈತೆ ಅಂದ್ರ ಬರ್ತೈತೆ ಅಂತ ಹೇಳ್ರಿ.
ಇಲ್ಲಂದ್ರ ಇಲ್ಲ ಅಂತ ಹೇಳ್ರಿ, ಸುಳ್ಳೇ ಒಣಾದ ಮಾತಾಡಕ್ ಮಾತಾಡಕ್ ಹೋಗಬೇಡ್ರಿ ಅಂತೇಳಿ ಬಹಳ ಚಂದ ಚೌಕಟ್ ಹಾಕಿದ್ರು. ಹೌದೌದು ಹಾಕಿದ್ರಲ್ರಿ ಸರ್. ಅವರ ಚೌಕಟ್ ಹಾಕಿದಕ್ಕ ನಮಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟಿದ್ದ, ಯಥಾಮತಿಗೆ ನೆಲಕಿದಟ್ಟ ಸಂದ ಸಂದಿಗೆ ಪ್ರಶ್ನೆಗಳನ್ನ ಬಿಡಿಸುತ್ತಾ ಬಿಡಿಸ್ಕೊತ ಹೋಗುತ್ತಾ ನಮಗೆ ಎಷ್ಟು ಬುಕ್ ಸಿಕ್ಕವಟ್ ತಂದು ತೋರ್ಸಿದೀವಿ. ಹೌದು. ಅದಕ್ಕ ಈಗ ನಮ್ಮ ಗುರುನಾಥ ಸರ್ ಅವರು ಬಹಳ ಚಂದ ಮಾತಾಡಿದ್ರು, ತಾವೆಲ್ಲರೂ ಕೇಳಿದಿರಿ. ಬಹಳ ವ್ಯವಸ್ಥಿತವಾಗಿ ಮಾತಾಡಿದ್ರಿಪ್ಪ. ಯಾಕಂತಂದ್ರ ಸರ ನೀವು ದೊಡ್ಡ ಕಲಾವಂತರ ಅಂತ ಹೇಳೀನಿ, ಹೌದು. ನಿಮ್ಮ ಮಾತ ಗಾತ್ ಆಗಬಾರ್ದು ಅಂತ ಹೇಳೀನಿ. ಹೌದು ಹೌದು ಅವ್ರು ಹೇಳಿದ್ರು, ತಾವೆಲ್ಲರೂ ಪುಣ್ಯಾತ್ಮರಿಗೆ ಕೇಳಿರಿ. ಕೇಳಿದ್ರಿ. ನಾನು ಅವರಿಗೆ ಪ್ರಶ್ನೆ ಕೇಳಿದ, ಆಕಾಶದಿಂದ ದಿನ ಆಕಾಶ ಗಂಗೆ ಅಂತಕ್ಕಂಥ ಒಬ್ಬನ ಕರೆಸಿ ಜಳಕ ಮಾಡ್ತಿದ್ದ, ಅವನ ಹೆಸರು ಏನಂತ ಕೇಳಿದಾಗ ಹಾಲಸುರ್ಗುರು ಹನುಮಂತ ಸರ ನಿರಂಜನ ಸ್ವಾಮಿ ಅಂತೇಳಿ ಉತ್ತರ ಕೊಟ್ಟನ. ಉತ್ತರ ಕರೆಕ್ಟ್ ಅಂತೇಳಿ ಒಪ್ಕೊಂಡಾರು. ಒಂದನೇ ಸಂದಿನಾಗ ಒಪ್ಕೊಂಡ್ರು. ಈಗ ತರ ಹೌದು 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 ಜನರ ಕೈಲ ತಾಳಿ ಹೊಲಿಸ್ಯಾರ. ಈಗ ಏನಂತಾರ ಗೊತ್ತೇನ? ಏನಂತಾರ್ರಿ? ನೀವು ಹೇಳಿದಕ್ಕ ನಾ ಯಾಕೆ ಹೂ ಅನ್ನಿ ಅಂದ್ರ, ಯಾಕೆ ಹೂ ಅನ್ನಿ ಅಂದ್ರ ನಿಮ್ಮದಲ್ಲಿ ನಿರಂಜನ ಅಟ್ಟೆ ಇತ್ತು ಗುರುಗಳು, ಅದಕ್ಕೆ ಹೇಳ್ಯಾರ. ಮದಗೊಂಡು ಮುತ್ತಾರ ಒಂದು ಮಾತು ಹೇಳಿದ್ರು, ನಿರಂಜನ ಸ್ವಾಮಿ ಅಂದಿಲ್ಲ. ನಿರಂಜನ ಸ್ವಾಮಿ ನಿರಂಜನ ಎಲ್ಲ ಅವನೇ. ಹೌದು. ನಿಮ್ಗೊಂದು ಮಾತು ಕೇಳ್ತನು, ತಿಳಿದವ್ರದ್ರಿ ಗುರುನಾಥ್ ಸರ. ಏನಂತ ಕೇಳ್ಬೇಕತ್ತೀರಿ? ಬೀರಪ್ಪು ಅವನೇ, ಬೀರಪ್ಪು ಅವನೇ, ಬೀರೇಶು ಅವನೇ, ಬೀರೇಶು ಅವನೇ, ಬೀರಲಿಂಗೇಶ್ವರು ಅವನೇ, ಬೀರ್ಲಿಂಗೇಶ್ವರು ಅವನೇ, ಬೀರುನು ಅವನೇ, ಬೀರ್ ಸಿದ್ಧನು ಅವನೇ. ಇದ್ರಾಗ ಏನ್ ಫರ್ಕ್ ಐತೇನ್ರಿ? ಕರಿ ಹೊತ್ತಾಗ ಏ ಬೀರಪ್ಪ ಆತಾನ, ಒಬ್ಬ ಪ್ರೀತಿಲಿ ಏ ಬೀರು ಬಾ ಆತಾನ. ಹೌದು. ಒಬ್ಬ ಬೀರಣ್ಣ ಆತಾನ, ಒಬ್ಬ ಬೀರ್ಲಿಂಗ ಏ ಬೀರ್ಲಿಂಗ ಆತಾನ. ಇದು ತಿಳ್ಕೊಂಡು ಅವ್ರಿಗೆ ಹೇಳಕ್ ಬರ್ತದ ಗುರುನಾಥ್ ಸರ. ಹೌದು. ಇದು ಆಗಲ ಸಂಧಿ ಒಂದು ಆಳಕ್ಕಾಗಕತ್ತಾರೆ, ಅಂಬಲಿ ಮಾಡೋ ಬರಿ ಅನ್ನೋದಿಲ್ಲ. ಹೌದು. ಗಟ್ಟಾಗೈತಾರೆ ಬರೀ ರೊಟ್ಟಿ ಮಾಡೋ ಅನ್ನೋದಿಲ್ಲ ಗುರುನಾಥ್ ಸರ. ಹೌದು ಹೌದು. ಶ್ರೇಷ್ಠ ಕಲಾವಂತರದಾರ ಅಂತೇಳಿ ನಾನು ಒಂದೇ ಬುಕ್ಕದೊಳಗೆ ನೀವು ಹೆಂಗ ಕೇಳಿಲ್ಲ ಅಕ್ಷರಕ್ಕೆ ಅಕ್ಷರ ಉತ್ತರ ತಂದು ಕೊಟ್ಟೀನಿ. ಹೌದು ಹೌದು. 20 2-3-4 ಬುಕ್ಕ ತಂದು ಆ ಕಡೆ ಒಂದರ ಕಾಲಿಡ್, ಈ ಕಡೆ ಒಂದರ ಕಾಲಿಡ್, ಆ ದೋಣ್ಯಾಗ ಒಂದರ ಕಾಲಿಡ್, ಈ ದೋಣ್ಯಾಗ ಒಂದರ ಕಾಲಿಡ್, ಹಿಂಗ ಮಾಡಿ ಉತ್ತರ ಕೊಟ್ಟಿಲ್ರಿ ಗುರುನಾಥ್ ಸರ. ಹೌದು ಹೌದು. ಹಿಂಗ ಏನಾರ ಕೊಟ್ಟೀನಿಪ್ಪ ಅಂತಂದ್ರ ನೀವು ತಕರಾರು ಮಾಡಿರಿ ಅಂದ್ರ ನಂದೇನು ಅದಕ್ಕೆ ಅಡ್ಡಿ ಇಲ್ಲ. ಹೌದು ಹೌದು. ಸುಮ್ಮನೆ ಬೀರಪ್ಪಗೆ ನೀವು ಬೀರಪ್ಪಿ ಅನ್ಬೇಕು, ಬೀರ್ಲಿಂಗ ಯಾಕತ್ತೀರಿ, ಬೀರೇಶ್ವರ್ ಯಾಕತ್ತೀರಿ, ಹಿಂಗ ತಕರಾರು ಮಾಡ್ರ ಗುರುನಾಥ್ ಸರ್ ನಿಮಗೆ ಶಾಣೆ ಅನ್ನಂಗಿಲ್ಲ. ಯಾಕಪ್ಪ ಅಂತಂದ್ರ ಅವ್ ನಿರಂಜನ ಬುಕ್ಕ ಎಲ್ಲ ಹೋದ್ರ ಪೇಜ್ದಾಗ ನಿರಂಜನ ಅವನೇ, ನಿರಂಜನ ಸ್ವಾಮಿನೂ ಅವನೇ. ಅದ ಅಲ್ಲ ಬ್ಯಾರೆ ಆಯ್ತಂದ್ರ ಬ್ಯಾರೆ ಬುಕ್ಕದೊಳಗಿತ್ತಂದ್ರ ನೀವ್ ಯಾಕೆ ತಂದು ಹೇಳಲಿಲ್ಲ? ಹೌದು. ಬೀರಪ್ಪ ಅಂತ ಅಲ್ಲ ತಿಳ್ಕೊರಿ, ಬ್ಯಾರೆ ಅವ್ ಇತ್ತಂತಂದ್ರ ತಂದು ಹೇಳುದು ಬೀರ್. ಹಾ, ಯಾಕಂದ್ರ ಗುರುನಾಥ್ ಸರ ನೀವು ನಮ್ಕಿಂತ ವಯಸ್ಸಿನಾಗ ದೊಡ್ಡವ್ರದ್ರಿ. ಎಷ್ಟಾಗ್ಲಿ ನಿಮಗ ಅನುಭವ ಹೆಚ್ಚಾಕಂತ ಹೇಳಿ ನೀವ್ ಹೆಂಗಿರ್ಬೇಕಂದ್ರ ಶಾವ್ಗಿ ಎಳಿ ತೆಗದಂಗಿರ್ಬೇಕು ನಿಮ್ಮ ಮಾತ. ಹೌದು. ಬರು ಆದಿಗೆ ಮುಳ್ಳು ಹಚ್ಚಿದಂಗ ಮಾತಾಡ್ಬೇಡ್ರಿ. ಹೌದು. ಮತ್ತ ಇದೇ ಒಂದು ಪ್ರಶ್ನೆಗೆ ಉತ್ತರ ಹೇಳಿದಾಗ ನೋಡ್ರಿ, ನೀವ ದೈವದವ್ರು ತೂಕ ಮಾಡ್ರಿ. ಅವ್ರ ತರ ಬೆನ್ನಾಗ ಹುಟ್ಟಿನ ಹೇಳಿಬಿಟ್ನಿ, ಮುಂದ ಮಾಸ್ತರ್ ಯಾನಂತ ನೋಡ್ಬೇಕಂತ ನೋಡ್ರಿ. ಉತ್ತರ ಗೊತ್ತಿದ್ರೆ ಯಾರೇ ಬಿಡ್ತಾರ್ರಿ? ಹೆಂಗ್ರಿ? ಈಗ ಇಬ್ಬರು ಮಂದಿ ಒಂದು ಇಲೆಕ್ಷನ್ ನಿಂತಾರ ತಿಳ್ಕೊರಿ. ಹೌದು. ಇನ್ನೊಬ್ಬ ಯಾವರೇ ಬಂದು ಹೋಟ್ ಹಾಕ್ತಾನಂತ ನೋಡ್ತಾನ ತತಾನ ನಾವು ಇಕ್ಕೋಲ್ ಆದಾಗ ಇಲ್ರಿ. ಅವ ಯಾವ ಹಾಕ್ಯಾನ ಮೊದಲು ನನಗೆ ಹಾಕು, ನಿನಗೆ ಯಾರೇ ಕೊಡ್ತಾನ ಹಾಕತ್ತ ನಾವು. ಯಾಕ ನೀವು ಶಾಣೆ ತಾನೆ ನೋಡಕ್ ಬಿಟ್ನಿ ಅಂತೇಳಿ ಈಗ ನಾವು ಉತ್ತರ ಹೇಳಿ ಮೇಲೊತ್ತ ನಾ ನಿಮಗ ಮಾಸ್ತರ್ ನಿಮ್ ಶಾಣೆ ತಾನ ನೋಡಕ್ ನಾ ಬಿಟ್ಟಿನ್ರಿ ಅಂತಿರ್ಲ. ಇದು ನಮಗೇನು ಪಸಂದ್ ಅನ್ಸಲ್ರಿ ಗುರುನಾಥ್ ಸರ. ಹೌದು. ಯಾಕಪ್ಪ ಅಂತಂದ್ರ ಇವತ್ತು ನಾ ಹೇಳಿನಿ, ಮತ್ತ ನಾ ಏನು ಯೂಟ್ಯೂಬ್ದಾಗ ನೀವು ಮಾತಾಡಿ ತೆಗಿರಿ, ಯಾವ ಪ್ರಶ್ನೆ ಉತ್ತರ ಕೊಟ್ಟಲ್ಲ, ಯಾವ ಬುಕ್ಕ ಯಾರ ಬರದಾರ, ಯಾವ ಪುಟದಾಗ ಅದು ಉತ್ತರ ಐತಿ, ಪುಟ ಸಂಖ್ಯೆ ಸಮೇತವಾಗಿ ಹೇಳಿದೀವು. ಯಾಕಂದ್ರ ಮಂದಿಗೆ ಉತ್ತರ ಹೇಳ ಗೊಂದಲಕ್ಕೆ ಬೀಳಬಾರ್ದು. ಹೌದು ಹೌದು. ಈಗ ಆಗಲೇ ಒಂದು ಪ್ರಶ್ನೆ ಕೇಳಿದ್ರಿ ನೀವು, ಏನ್ರಿ ಅದು? ಆಗಮ ಯಾವ ಸಿದ್ಧ ಹೆಚ್ಚಿನವ ಅಂತಂದ್ರಿ. ಉತ್ತರ ಹೇಳು ಮುಂದೆ ಏನ್ ಮಾಡ್ರಿ? ಆಗಮ ತೂಕದ, ಆಗಮ ತೂಕದ ಯಾವ ಸಿದ್ಧ ಹೆಚ್ಚಿನವ. ಮತ್ತ ಉತ್ತರ ಹೇಳ್ರಿ ಹಾಲ ಮತ್ತದ ಮುತ್ತಿನ ಹಾರ ಅಂತೇಳಿ. ಆ ಪುಟ ಸಂಖ್ಯೆ ಯಾರು ಬರ್ದಾರ, ಅದು ಎಷ್ಟೇ ಯಾರ ವಿಷಯ ಬರ್ದಾರ ಅಂತಕ್ಕಂಥದ್ದು ಯಾಕೆ ಹೇಳಿಲ್ರಿ?
99 ಪೇಜ್ ಅಂತ. ಹಾಲು ಮತ್ತದ ಮುತ್ತಿನಾರೊಳಗೆ 3 ಬುಕ್ ಅದಾವ. ಹೌದು. ನೀವು ಹೇಳಿರಿ, ಈಗ ನನಗೆ ಏನ್ ಅನಿಸ್ತದ, ಇದ ಬುಕ್ಕಾದೊಳಗೆ ನಮ್ಮ ಕಡೆನೂ ಇರ್ತಕ್ಕಂಥ ಬುಕ್ಕಾದೊಳಗ ಯಾಕೆ ಅದು ಉತ್ತರ ಬರ್ಲಿಲ್ಲಪ್ಪ ಅಂತೇಳಿ ನಮಗೂ ಸಂಶಯ ಕಾಡ್ತದ. ಬುಕ್ಕ ಕೇಳಿದ್ವಿ, ಕೊಡಂಗಿಲ್ಲ ಅಂದ್ರ ಅವ್ರ. ಸಂಶಯ ಬರ್ಲಾರ್ದಂಗ ನೀವು ಉತ್ತರ ಕೊಟ್ರಿಪ್ಪ ಅಂತಂದ್ರ ಅಲ್ಲಿ ಸಂಸಾರ ಹಾಳಾಗಂಗಿಲ್ರಿ ಗುರುನಾಥ್ ಸರ್ ಅವ್ರ. ಹೌದು ಹೌದು. ಅದಕ್ಕ ದಯವಿಟ್ಟು, ಯಾಕಂದ್ರ ಇವತ್ತು ಹೇಳಿರಿ, ನೀವೇ ಹೇಳಿರಿ, ಅಭಿಮಾನ ಸೋಡ ಮುಕ್ತಿ ಇರೋ ಕೂಡ. ಅಭಿಮಾನ ಬಿಟ್ಟು ನಾವು ದುಡ್ದಿವಂದ್ರ ಭಗವಂತ ಯಾವತ್ತು ನಮಗ ಆಗಿಂದಾಗ ಕೊಡ್ತಾನಂತ ಹೇಳಿ ಮಾತ್ಮರ್ ಹೇಳ್ಯಾರಲ್ಲ. ಹೇಳ್ಯಾರಲ್ರಿಪ್ಪ, ಹೇಳ್ಯಾರ. ಅದಕ್ಕೆ ನೀವು ಹೇಳಿದಂಗ ನಾ ಹೇಳಂಗಿಲ್ಲ. ಇಲ್ಲ. ಇನ್ನೊಂದು ಪ್ರಶ್ನೆ ನಿಮಗೆ ಕೇಳಿನಿ ಅವ್ರಂದ್ರು, ಅವ್ರು ಕೇಳಿದ ಮತ್ ಇನ್ನೊಂದು ಮಾತ, ಗುರುನಾಥ್ ಸರ್ ನೀವು ಬಹಳ ತಪ್ಪು ಗದ್ಲ ಮಾಡ್ಕೋತಾರ, ಯಾಕೋ ಇದು ಹಿಂಗ್ಯಾಕೆ ಇವತ್ತು ಮಾಡತ್ತಾರ ನನಗೂ ತಿಳಿವತ್ತು. ಯಾಕೋ ಅವ್ರ ಹತ್ತಾರ ಹನುಮಂತ ಮಾಸ್ತರ ಮುಂದಿನ ಸಂಧಿಗೆ ಹೇಳ್ತಂದ. ಹೌದು. ಅವನ್ ಯಾಕೆ ಬಿಟ್ರಿ ನೀವ? ನಾವೆಲ್ಲ ಹೇಳ್ತೀವಿ ಅಂದ್ವು. ಗುರುನಾಥ್ ಸರ್ ನಾ ಏನು ಮಾತಾಡೇನಿ ಮಾತು ತಿಳ್ಕೊರಿ ಮೊದಲ. ನನ್ನ ಸಂದ ಮುಗಿಯೋದ್ರ ಒಳಗ ನನಗ ಉತ್ತರ ಸಿಕ್ತು ಹೇಳ್ತನು. ಇಲ್ಲಿಕ ನನ್ನ ಸಂದ ಮುಗಿದೊಳಗೆ ಉತ್ತರ ಸಿಗ್ಲಿಲ್ಲ ಅಂದ್ರ ನಿಮ್ ಉತ್ತರ ನೀವ ಹೇಳಿ ಮತ್ತೊಂದು ಪ್ರಶ್ನೆ ಕೇಳ್ರಿ ಅಂತೇಳಿ ಹೇಳಿ ನಾನು. ಹೌದು ಹೌದು ಹೇಳಿದಿಲ್ರಿ ದೈವದವ್ರು. ಇವ್ರ ಹತ್ತಾರ ನೀವು ಮಾಸ್ತರ್ಗೆ ಮತ್ತೊಂದು ಚಾನ್ಸ್ ಯಾಕೆ ಕೊಟ್ರಿ ನೀವು ನೋಡ್ರಿ. ಅದಕ್ಕೆ ಹೇಳುದ ಮೊದಲು ತಿಳ್ಕೋಬೇಕು, ಆಮೇಲೆ ಹೇಳ್ಬೇಕು. ದೂರ ತರಬೇರೆ ಕಾಣ್ತೈತ್ರಿ ಜೀಪ್. ಇಲ್ಲ ಕೇಳಿರಕ್ಕಿಲ್ಲ ಸರಿಯಾಗಿ. ಜೀಪದ ಪ್ರಶ್ನೆ ಇಲ್ಲ, ಭಗವಂತ ನೋಡಿಲ್ಲನ. ಇವತ್ತು ನಾವು ಒಂದು ಶಿಕ್ಷಕ ವೃತ್ತಿ ಒಳಗೆ ಇದ್ದುಕೊಂಡು ಭಗವಂತ ಯಥಾ ಮಂಟ್ಲಿಗೆ ನಮಗೆ ಎತ್ತ ಬುದ್ಧಿ ಕೊಟ್ಟ ನಟ್ಟು ಸೇವಾ ಮಾಡ್ಲಾಕತ್ತಿದೀವಿ. ಹೌದು. ಯಾಕ ಅಮೋಕ್ಷಿತ ಮಾಳಿಗರಾಯ ಬೀರ್ ದೇವರು ಮಲಕಾರ್ಸಿದ್ದ ಮಾಡಿದ ಪವಾಡಿಯಿಂದ ಹಿರಿಯರು ಕೆಲವೊಂದು ಒಳ್ಳೆಯವರು ಬರ್ದಿಟ್ಟಿರ್ತಕ್ಕಂಥ ತಿಳ್ಕೊಂಡು ಯಾವ್ದು ಚಲೋ ಅದ ಯಾವ್ದು ಸುಮಾರು ಅದ ಅದನ್ನ ಅಭ್ಯಾಸ ಮಾಡಿ ಮುಂದಿನ ಜನರಿಗೆ ಹೇಳುದದ. ಆ ಮಾಳಿಗರಾಯ ಬೀರ್ ದೇವರು ಅಮೋಕ್ಷಿದ್ದಾಗ ನಾವು ನೀವು ಯಾರು ಇಲ್ಲ. ಇಲ್ರಿಪ್ಪ, ಇಲ್ಲ. ಇದು ನಮ್ಮ ತಲೆ ಒಳಗೆ ಇರ್ಬೇಕಾಗ್ಯದ. ಅದಕ್ಕೆ ಇನ್ನೊಂದು ಮಾತು ಅವ್ರಿಗೆ ಕೇಳಿದ್ದೆ ನಾನು. ಏನಂತ್ರಿ ಅದು? ಯಾವ ದೇವರನ್ನು ಎಣಿಸಿದ ಮೇಲೆ ಆ ಏಕಾದಶಿಯ ಯಾವ ದಿನ ಏನಾಯಿತು ಅಂತ ಕೇಳಿದ್ನ. ಖರೆ ಅದ ನೆನಪ ತೆಗದಿಲ್ರಿ ಅವ್ರಿಗೆ. ಅವ್ರ ನೆನಪು ತೆಗಿಲಿಲ್ಲ ಅಂದ್ರೆ ನಮ್ಮ ದೈವದವ್ರ ನೆನಪು ಮಾಡ್ರಿ. ಖರೆ ಅವ್ರ ಅಂದ್ರು ಸುಮ್ಮ ಆಡಂದ್ರಿ ನೀವು ಮಾತಾಡಲ್ಲ ಅಂದ್ರ ಅವ್ರು. ಅವ್ರ ನೆನಪು ತೆಗದಿಲ್ಲ, ನಮ್ಮ ದೈವದವ್ರ ನೆನಪು ತೆಗೆದ್ರು. ಖರೆ ಅವ್ರಂದ್ರು ಅದೆಲ್ಲ ಬಿಡ್ರಿ, ನೀವು ಹಾಡಿ ತಿಳಿದಂಗ ಆಗ್ಯದ, ನಿಮ್ಗೆ ಗೊತ್ತಾಗ್ಯದಲ್ಲ ತಿಳಿದಂಗ ಆದದ್ದು. ಅವ್ರ ಏನ್ ತಿಳಿದಂಗ ಆಗ್ಯದ ಬಿಡ್ರಿ ಅಂದ್ರಂತೇಳಿ ಅವ್ರು ಬಿಟ್ರಂದ್ರು. ಯಾಕಪ್ಪ ಅಂತಂದ್ರ ಇನ್ನ ಆನೆಲ್ಲ ಹೋಗೈತಿ, ಬಾಲಕ್ಕೆ ಯಾಕೆ ಶಾಣತನದ. ಹೌದು. ಇನ್ನೊಂದು ಪ್ರಶ್ನೆ ಅವ್ರಿಗೆ ಕೇಳಿದ್ವಿ, ಅವ್ರ ಉತ್ತರ ಅದನ್ನ ನೆನಪು ಬಿ ಮಾಡಿಲ್ಲ. ಅದು ಒಂದು ಪ್ರಶ್ನೆದ ಉತ್ತರ ಹೇಳೋಣ್ರಿ ಸರ. ಹೆಂಗದಪ್ಪ ಅಂತಂದ್ರೆ ಎಲ್ಲನ್ನ ಯಾವ್ದು ಮುಚ್ಚಿಟ್ಕೊಂಡು ಹಾಲು ಮತದ ಸೌರಭ ಅಂತಕ್ಕಂಥ ಬುಕ್ಕ. ಇದನ್ನ ಬರೆದವರು ಕುಂಬಹಳ್ಳಿ ಮುನಿರಾಜು. ಪೇಜ್ ನಂಬರ್ ನಿಮ್ ಕಡೆ ಇದ್ರ ತೆಗೆದು ನೋಡೋರಿ 104. ಹೌದು ಹೌದು, 104. 104ನೇ ಪೇಜ. 104ನೇ ಪೇಜದೊಳಗ ಯಾವ ದೇವರನ್ನು ಎಣಿಸಿದ ಅಂದ್ರ ವಾಯು ದೇವರನ್ನು ಸವಿಸಿದ ಮೇಲೆ ಸರ್ವತ್ರ ಏಕಾದಶಿ ಹರಿದಿನ ಪ್ರಾಪ್ತಿ ಆಯಿತು. ಇದು ನಿಮ್ಗೆ ಹಾಲು ಮತ್ತು ಹೆಡ್ಡಿಂಗ್ ಒಳಗೆ ಕೇಳ್ತಕ್ಕಂತ ಪ್ರಶ್ನೆ. ಹೌದು 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 ಹೌದು. ನಿಮ್ಮ ಗಾಡಿಯಾಗ ಬುಕ್ ಇದ್ರ ತೆಗೆದು ನೋಡ್ಕೊಂಡ್ರಿ, ಹೇಳಿದಕ್ಕೇನು ಏಚ್ ಪೇಚ್ ಚೂಕ ಆಗಬಾರ್ದು. ಇಲ್ಲಿಕ ನಮ್ ಕಡೆ ಬುಕ್ ಐತಿವ್ರಿ, ನಾವೇನ್ ಬುಕ್ಕ ನಿಮ್ಗತ್ಲೆ ಕೊಡಂಗಿಲ್ಲ. ಕೊಡ ಇಲ್ಲ ಬಿಡ ಇಲ್ಲ ಅಂದ್ರೆ ಮತ್ತ ಅವ್ರು ಹೆಂಗದ ಬುಕ್ಕ ನಿಮ್ ಕೈಗೆ ಕುಡ್ದು ಹೋತಾರ ಅವ್ರು. ಕಮಿಟಿ ಅವ್ರ ಕೈಯಾಗ ಅಟ್ಟೆ ಕುಡ್ದಿರ್ತದ ಅವ್ರು. ನಾವೇನ್ ಹಾಳಿ ಹರ್ಕೊಳಂಕ ಅಂತೇಳ್ರಿ ಸರ್. ಇಲ್ಲ, ಅದಕ್ಕ ಬಹಳ ಚಂದ. ಯಾಕಪ್ಪ ಅಂತಂದ್ರ ಒಳ್ಳೆ ಕಲಾವಂತರು. ಏನೋ ಹಾಲು ಸರಗುರು ಹನುಮಂತ ಮಾಸ್ತರ್ನ ಮ್ಯಾಗ ಒಂದು ಪ್ರೀತಿ ಅಭಿಮಾನವನ್ನು ಇಟ್ಟುಕೊಂಡು ಹೌದು ತಮ್ಮ ಊರ್ ತಕ ಈ ಪಡಗಾನೂರ್ಗೆ ಕರ್ಸ್ಕೊಂಡಿರಿ. ಇಲ್ಲೇ ಇರ್ತಕ್ಕಂಥ ಸುಪ್ರಸಿದ್ಧ ಕಲಾವಂತರು, ಪುರಾಣಕಾರರು, ಒಳ್ಳೆ ವಿದ್ವಾಂಸರಾಗಿರ್ತಕ್ಕಂಥ ನಮ್ಮ ಗುರುನಾಥ್ ಸರ್ ಅವರು. ನಾವು ಇಲ್ಲಿ ತಕ ಏನೋ ಹಾಲು ಮತ್ತು ಸತ್ಯ ಸಿದ್ಧರ ಸಿದ್ಧಾರ್ಥಿ ಒಳಗ ವಿಷಯಗಳನ್ನ ಮಾತನಾಡುವುದೊಳಗ ಯಾಕಪ್ಪ ಅಂದ್ರ ಮಹಾತ್ಮರು ಒಂದು ಮಾತನ್ನ ಹೇಳ್ಯಾರಿಲ್ಲ. ಏನಂತ ಹೇಳ್ಯಾರಿಪ್ಪ ಅವ್ರ ಮತ್ತ? ನಾಲಿಗೆಗೆ ಎಲುವಿಲ್ಲ, ಗಗನಕ್ಕೆ ತಲೆ ಕಂಬಗಳಿಲ್ಲ, ಸಾಧು ಸತ್ಪುರುಷರಿಗೆ ಮಹಾತ್ಮರಿಗೆ ಕುಲ ಗೋತ್ರಗಳಿಲ್ಲ ಹೇಳ್ಯಾರ. ಏನೋ ಇವತ್ತು ಹಾಲು ಸರಗುರು ಹನುಮಂತ ಮಾಸ್ತರ ಮಾತಾಡೋದ್ರೊಳಗ ಹೌದು ಏನೋ ಕೂಡಿರ್ತಕ್ಕಂಥ ದೈವಕ್ಕಾಗ್ಲಿ ಸರ್ಜೋಡಿ ಕಲಾವಂತರಿಗಾಗ್ಲಿ ಏನಾದ್ರೂ ಎಲುವಿಲ್ಲದ ನಾಲಿಗೆಯಲ್ಲಿ ಏನಾದ್ರೂ ತಪ್ಪು ಮಾತಾಡಿದ್ರು ಕೂಡ ಏನ್ ಮಾಡ್ಬೇಕು? ನಿಮ್ಮ ಮಗ ತಪ್ಪು ಮಾಡ್ಯಾನ ತಿಳ್ಕೊಂಡು ತಮ್ಮ ಒಡಲೊಳಗೆ ಹಾಕೊಂಡು ನಾವು ಮಾಡಿರ್ತಕ್ಕಂಥ ಒಳ್ಳೆ ಸೇವಾ ತಮ್ಮ ಜೀವನದೊಳಗ
ನೀವೆಲ್ಲ ಅಳವಡಿಸ್ಕೊಳ್ತೀರ ಅಂತ ತಿಳ್ಕೊಂಡು ಇನ್ನು ಒಂದು 2 ನುಡಿ ಕ್ಯಾಲಿ ಹಾಡಿ ಅದ್ರೊಳಗ ನಮ್ಮ ಕಮಿಟಿ ಗುರು ಹಿರಿಯರ ಮುಂದ ಮಂಗಲ ಮಾಡ್ಲಾಕ ಅನುಮತಿ ಮಾಡಿ ಕೊಡ್ಬೇಕಂತೇಳಿ ದೈವಕ್ಕ ವಿನಂತಿ ಮಾಡಿ ಒಂದು 2 ನುಡಿ ಕ್ಯಾಲಿಯನ್ನ ಹಾಡಿ.